ಸೊ ಹಲೋ ಗೈಸ್, ನಿಮ್ಮೆಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಸೊ ನಾನಿಲ್ಲಿ ಆಡ್ತಿರೋದು RCB ವರ್ಸಸ್ KKR ಮ್ಯಾಚ್ ಗೈಸ್. ಸೊ ನೋಡೋಣ ಬನ್ನಿ ಇಲ್ಲಿ ಟಾಸ್ ಯಾರು ವಿನ್ ಆಗ್ತಾರೆ ಅಂತ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಅಟ್ಲೀಸ್ಟ್ ವ್ಯೂಸ್ ಕೂಡ ಹೋಗ್ತಾಯಿಲ್ಲ, ಅಲ್ಲಿ ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾಯಿಲ್ಲ. ಇಲ್ಲಿ ಟಾಸ್ಗೆ ಬ್ಯಾಟಿಂಗ್ ಚೂಸ್ ಮಾಡಿದ್ದೀನಿ, ಬಾಲಿಂಗ್ ಚೂಸ್ ಮಾಡಿದ್ದೀನಿ. ಮಿಸ್ಟೇಕಾಗಿ ಬ್ಯಾಟ್ ಅಂದ್ಬಿಟ್ಟೆ, ಎಲ್ಲ ಬೀನ ಸ್ಟಾರ್ಟ್ ಆಗುತ್ತಲ್ಲ ಅದಕ್ಕೆ. ಸೊ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಗೈಸ್. ವ್ಯೂಸು ಹೋಗ್ತಾಯಿಲ್ಲ, ಅಲ್ಲಿ ಕಾಪಿ ರೈಟ್ ಕೊಡ್ತಿದ್ದಾರೆ, ಯಾಕಂತ ಗೊತ್ತಿಲ್ಲ. ಚೆನ್ನಾಗಿ ಎಡಿಟ್ ಮಾಡ್ತಾಯಿಲ್ವಾ ಇಲ್ಲ ಯಾರ್ದು ಕಾಪಿ ಮಾಡಿದೆ ಅಂತ ಗೊತ್ತಾಗ್ತಿಲ್ಲ ಗೈಸ್. ಅದಕ್ಕೆ ಸ್ವಲ್ಪ ವೀಡಿಯೋ ಲೇಟಿಗೆ ಬರ್ತಾಯಿದೆ. ಎಡಿಟ್ ಮಾಡಾಕಿದ್ರೆ ಕಾಪಿ ರೇಟ್ ಕೊಡ್ತಾರೆ, ಎಡಿಟ್ ಮಾಡಿಲ್ಲ ಅಂದರೆ ವ್ಯೂಸ್ ಹೋಗಲ್ಲ. ಏನು ಮಾಡೋದು ಗೈಸ್? ಆರ್ ಯು ರೆಡಿ ಟು ಪ್ಲೇ? ಲೆಟ್ಸ್ ಗೋ. ಡಿಕಾಕ್ ಗೈಸ್ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡ್ತಿರೋದು. ನೋಡೋಣ ಇವ್ರು ಹೆಂಗೆ ಬ್ಯಾಟಿಂಗ್ ಆಡ್ತಾರಂತ. ಇಬ್ಬರು ಫಾರಿನರ್ಸ್ ಆಡ್ತಿದ್ದಾರೆ ಓಪನಿಂಗು. ನಮ್ಮ ಕಡೆ ಅಂತ ನಾನು ಯಾವಾಗಲೂ ಆಡಿಸೇ ಇಲ್ಲ ಆ ಥರ ಇಬ್ಬರು ಫಾರಿನರು. ಜಾಸ್ತಿ ಆಡಿಸಿರೋದು ಅಂದರೆ ನಾವು ಓಪನರ್ಸಾಗಿ ಇಬ್ಬರು ಇಂಡಿಯನ್ನೇ. ಒಂದೇ ಒಂದು ಸರಿ ಟೀಮ್ ಸೆಪರೇಟ್ ಏನೋ ಬಂದಿದ್ದು. ಹಾಂ, ಇಲ್ಲಿ ಸಿರಾಜಿಗೆ ಬಾಲಿಂಗ್ ಕೊಟ್ಟಿದ್ದೀನಿ. ಓಹೋ, ಯಾವಾಗ ಗೊತ್ತಾ ಸಿರಾಜ್ಗೆ ಕೊಟ್ಟಿರೋದು ಬಾಲಿಂಗು. ಅಲ್ಲಿ ಯಾವಾಗಲೂ ಇದು ಮಾಡಿ ಬೋಲ್ಟ್ ಮಾಡಿ ತೆಗಿತಾ ಇದ್ನಲ್ಲ ವಿಕೆಟು, ಅದಕ್ಕೆ ಸರಿ ಸಿರಾಜ್ ತೆಗಿಬೋದು ಅಂದ್ಕೊಂಡು ಕೊಟ್ಟಿದ್ದೀನಿ. ನೋಡೋಣ. 3 ಬಾಲ್ ಅಂತೂ ಡಾಟ್ ಆಗಿದೆ, ಬಾಕಿ ಏನೋ ನೋಡಬೇಕು. ಇದು ಡಾಟ್ ಆಗಿದೆ. ಈಗ ಹೆಂಗೆ ಹಾಕಿದ್ರೆ ಎಲ್ಲ ಯಾಕರೆ ಹಾಕ್ತಾರೆ, ಅದು ಅಂದರೂ ಮುಟ್ತವನೆ. ಫೋರ್ತು ವಿಕೆಟ್. ಅಲ್ಲ 4 ಅಂತ ಬರ್ತೈತೆ ನನ್ನ ಬಾಯಿಗೆ, ವಿಕೆಟ್ ಅಂದಿರ. ಈ ಬಾಲ್ ಡಾಟ್ ಆದರೆ ಮೇಡಿನ್ ಓವರ್ಗೆ ಸಿರಾಜಿಂದ. ಮೊದಲನೇ ಬಾರಿಗೆ ಸಿರಾಜ್ ಮೇಡಿನ್ ಓವರ್ ಮಾಡ್ತಿರೋದು ಅನ್ಕೊತೀನಿ. ಲಾಸ್ಟ್ ಬಾಲ್ ನಾನು ನೋಡಿಬಿಟ್ರಪ್ಪ. ಮೇಡಿನ್ ಓವರ್ ಆಗೋದನ್ನು ತಪ್ಪಿಸಿದ್ದಾರೆ ಅಲ್ಲಿ ಡಿಕಾಕ್ ಅವರು. ಲಾಸ್ಟ್ ಬಾಲ್ ಸ್ಟ್ರೈಕ್ ಬೇಕೇ ಬೇಕಂತ. ನೆಕ್ಸ್ಟ್ ಓವರ್ ನನಗೆ ಕ್ರಿಸ್ ಲೈನ್ಗೆ ಬ್ಯಾಟಿಂಗ್ ಕೂಡ ಕೊಡ್ತಿಲ್ಲ, ಅಲ್ಲಿ ಸ್ಟ್ರೈಕೆಲ್ಲ ಇವರೇ ಇಟ್ಕೊಂಡಿದ್ದಾರೆ. ಸೊ ಈ ಮ್ಯಾಚಲ್ಲಿ ಬೋಲ್ಟ್ ಇಲ್ಲ ಗೈಸ್, ಅದಕ್ಕೆ ಇದಾಗಿದ್ದು. ಇಲ್ಲಾಂದರೆ ಬೋಲ್ಟ್ಗೆ ಫಸ್ಟ್ ಬ್ಯಾಟಿಂಗ್ ಕೊಡ್ತಾಯಿದ್ದೆ, ಬಾಲಿಂಗ್ ಕೊಡ್ತಾಯಿದ್ದೆ. ಅದು ಇಂಜುರಿ ಆಯಿತು ಅಷ್ಟೇ ಗೈಸ್. ಸೊ ಅವಾಗಲೇ ಸುಮ್ಮನೆ ಹೇಳಿದ ಸಿರಾಜ್ ಕೊಟ್ಟೆ ಅದಿದು ಅಂತ. ಹಾಂ, ಉಮೇಶ್ ಅದು ಡಿಕಾಕ್ ಫುಲ್ ರೊಚ್ಕೆದ್ಬಿಟ್ಟ. ಏನಂತ 7 ಬಾಲ್ಗೆ 7 ರನ್ ಹೊಡೆದ್ಬಿಟ್ಟ. 100 ಸ್ಟ್ರೈಕ್ ರೇಟೆಲ್ಲ ಬ್ಯಾಟಿಂಗ್ ಆಡ್ತವನೆ. ಓಹೋ ಒಳ್ಳೆ ಇದನ್ನು. ಸಿರಾಜ್ ಮಾತ್ರ ನಾನು ಹೊಡೆಯಲ್ಲ, ಬೇರೆಯವ್ರಿಗೆಲ್ಲರಿಗೂ ಹೊಡಿತೀನಿ ಅಂತ ಹಾಗೆ ಅನ್ಕೊತೀನಿ. ಓಹೋ, ವಿಕೆಟ್ ಅಂತ ಅಂದ್ಕೊಂಡೆ, ಅದು ಎರ್ಜಾಗಿ ಹೋಗುತ್ತಂತ. ವಿಕೆಟ್ ಅಂತ ಹೋಗಿಲ್ಲ, ಸ್ಟೆಂಪ್ ಟು ಸ್ಟೆಂಪೇ ಹಾಕ್ಬೇಕು ಇವಾಗ ವಿಕೆಟ್ ಹೋಗ್ಬೇಕಂದ್ರೆ. ಏನು ಗೊತ್ತಿಲ್ಲ. ವಿಕೆಟ್ ಹೋಗಿದೆ ಅನ್ಕೊತೀನಿ ಗೈಸ್. ಇಲ್ಲಿ ಅಂಪೈರ್ಸ್ ಕಾಲ್ ಆಗ್ಬೋದು, ವಿಕೆಟ್ ಅಂಪೈರ್ ಔಟ್ ಕೊಟ್ಟಿದ್ದಾರಾ? ಹಂಗಂದರೆ ಪಕ್ಕ ಅಂಪೈರ್ಸ್ ಕಾಲ್ ಆಗೇ ಆಗುತ್ತೆ ತೊಗೊಂಡ್ರೆ. ಇಲ್ಲ ಅಂದರೆ ನಂಗೆ ಗೊತ್ತಿಲ್ಲ. ಲೆಟ್ಸ್ ಟ್ರೈ ಗೈಸ್, ನೋಡೋಣ 5 ವಿಕೆಟಾ ಇಲ್ಲ ಅಂತ. ರಿವ್ಯೂ ತೊಗೊಂಡಿದ್ದಾರೆ ತುಂಬ ಟೈಮ್ ತೊಗೊಂಡು. ಸೊ ನೋ ಬಾಲ್ ಇಲ್ಲ ಅಲ್ಲಿ, ಕ್ಲಿಯರ್ ಬಾಲು. ಬ್ಯಾಟ್ಗಂತೂ ಬಿದ್ದಿಲ್ಲ, ಸ್ವಿಂಗ್ ಮಾತ್ರ ಮಸ್ತಾಗೈತಲ್ಲ ಬಾಲು. ಬ್ಯಾಟ್ಗಂತೂ ಬಿದ್ದಿಲ್ಲ ಇಲ್ಲಿ, ನೋಡಬೇಕು. ನೋಡಿ ಸ್ವಿಂಗ್ ಹೆಂಗಾಗಿದೆ ನೋಡಿ, ಪಿಚ್ ಬಿದ್ದು. ಅಯ್ಯೋ ವಿಕೆಟ್ ಸಿಟ್ಟಿಂಗ್ ಇದು. ಅಯ್ಯೋ ಮಿಡಲ್ ಸ್ಟಂಪು ಅಲ್ಲ, ಇಂಪ್ಯಾಕ್ಟ್ ಇನ್ ಲೈನೇ ವಿಕೆಟ್ ಸಿಟ್ಟಿಂಗ್ ಆಗ್ತಾಯಿದೆ ಅಲ್ಲಿ. ಸ್ಟ್ರೈಟ್ ಹೋದರೆ ಸ್ವಿಂಗ್ ಆಗಿಲ್ಲ ಅಂದರು. ನಾನು ಅಂಪೈರ್ಸ್ ಕಾಲ್ ಅಂತ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ಹೆಂಗೋ ಒಂದು ವಿಕೆಟ್ ಬಂತಲ್ಲ, ಅದು ಸಾಕ್ಬಿಡಿ. ಸೊ ಇಲ್ಲಿ ಓವರ್ ಮುಗಿದಿದ್ದೆ ಗೈಸ್, ರೆಕಾರ್ಡ್ ಮಾಡಿದೆ ಮರ್ತೋದೆ. ಕರುಣ್ ಯಾರವರು ಒಂದು 4 ಹೊಡೆದ್ರು ಅಷ್ಟೇ. ಮಾತಾಡ್ಕೊಂಡೆಲ್ಲ ಹಾಕ್ಬಿಟ್ಟೆ ಇಲ್ಲಿ ಸ್ಯಾಂಟ್ನರ್ಗೆ. ವೈಡಲ್ಲ. ಸೊ ರಿವ್ಯೂ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ ಗೈಸ್. ಇಲ್ಲಿ ವಿಕೆಟ್ ಆಗಿತ್ತು, ಟಿಂಗ್ ಸ್ಟಂಪ್ ಅಂತ ಅಂದ್ಕೊಂಡಿದ್ದೆ, ಹಂಗೆ ವಿಕೆಟ್ ರಿವ್ಯೂ ತೊಗೊಂಡೆ. ಅದು ಸರಿ, ರಿವ್ಯೂ ಲಾಸ್ಟಾ? ರಿವ್ಯೂ ಕಳ್ಕೊಂಡಿದ್ದೀನಿ ಗೈಸ್. ಇಲ್ಲಿ ರಿವ್ಯೂ ಕಳ್ಕೊಂಡಿದ್ದೀನಿ, ವೇಸ್ಟ್ ಆಗಿದೆ ರಿವ್ಯೂ.
ಔಟ್ ಅಂತ ಅಂದ್ಕೊಂಡೆ, ರಿವ್ಯೂ ಆಯ್ತಲ್ಲ ಒಂದು. ವಿಕೆಟ್ ಬಂದಿದೆ ಅಲ್ಲಿ, ಏನಂತ ವಿಕೆಟ್ ಬಂತಲ್ಲ, ವಿಕೆಟ್ ಬಂದಿದೆ ಗೈಸ್. ವಿಕೆಟ್ ಬಂದಿದೆ. ನೋಡೋಣ ಬಾಕಿ ಕೆಲಸ ಇನ್ನು ಮಿಕ್ಕಿದ್ದು ನೋಡಬೇಕು. ಇವರೆಲ್ಲ ಹೆಂಗೆ ಔಟ್ ಮಾಡೋದಂತ ಇವ್ರನ್ನೆಲ್ಲ. ಸೊ ಆವಾಗಲೇ ಅದು ಬ್ಯಾಟಿಗೆ ಎರ್ಚಾಗೈತೆ ಅಂತ ಹೇಳೋದ್ರ ಬದಲು ಪಕ್ಕ ವಿಕೆಟ್ ಸಿಟ್ಟಿಂಗ್ ಅಂತ ಅಂದ್ಬಿಟ್ಟೆ ಉಮೇಶ್ ಯಾದವ್ ಓವರ್ ಅಂತ ಅಂದ್ಕೊಂಡು ಗೈಸ್. ಸೊ ಅದು ಕ್ಷಮಿಸ್ಬಿಡಿ. ಸೊ ನೋಡೋಣ ಇಲ್ಲಿ ಬ್ಯಾಟಿಂಗ್ ಏನಾಗುತ್ತೆ ಅಂತ. ಸೊ ಸಲ್ಯೂಟ್ ಬೌಲಿಂಗ್ ಲಾಸ್ಟ್ ಓವರ್ ಶಮಿ 19 ರನ್. ಒಳ್ಳೆ ಕಂಟ್ರೋಲ್ ಮಾಡಿದ್ದೀನಿ ಮಾತ್ರ ಬಾಲಿಂಗು. ಓಹೋ, ಬಿಟ್ಟಿದ್ರೆ ವಿಕೆಟ್ ಇದು. ನೀವು ಅನ್ಕೋತಿರ್ಬೋದು ಯಾರು ಬಿಡಕ್ಕೆ ಆಡ್ತಾನ ಅಂತ. ಈ ಬಾಲ್ ಸ್ಲಿಪ್ಪಲ್ಲಿ ಕ್ಯಾಚ್ ಕೀಪರ್ಗೆ ಕ್ಯಾಚ್. 6. ಕೀಪರ್ ಮುಂದೆನೇ 6. ಕೀಪರ್ ಮುಂದೆನೇ 6 ಹೋಗಿದೆ ಗೈಸ್. ಜೋಸ್ ಹೆಸಲೋಡ್ ಮತ್ತೆ ಬೌಲಿಂಗ್ ಬಂದಿದ್ದಾರೆ. ಓ, ವಿಕೆಟ್ ಎಗ್ರೋಗಿದೆ ಇಲ್ಲಿ. 6 ಹೊಡ್ಸ್ಕೊಂಡ್ಮೇಲೆ ಪಕ್ಕಾ ರಿವೆನ್ಸ್ ತೊಗೊತೀನಿ ಅಂತಾನೆ ತೊಗೊಂಡಿರೋದು. ಸೊ ನೋಡ್ಬೋದು ಅಲ್ಲಿ ವಿಕೆಟ್ ಬಂದಿದೆ. ಆಂಡ್ರೆ ರಸಲ್ ಗೈಸ್ ಇಲ್ಲಿ ಬರ್ತಿರೋದು. ಬರ್ತಿದ್ದಂಗೆ 6 ಇಲ್ಲಿ ರಸಲ್ಲು. ಏನು ತಿನ್ಕೊಂಡು ಬಂದ ಗೊತ್ತಾಗಿಲ್ಲ.